ಹಾಯ್ ಗಾಯ್ಸ್, ಅಂತೂ ಇಂತೂ ಬಂದೇ ಬಿಡ್ತು ಟಾಕ್ಸಿಕ್ ಸಿನಿಮಾದ ಟೀಸರ್ ಹೇಗಿದೆ ಅಂತ ಕೇಳಿದ್ರೆ ಸೈಕ್ ಆಗಿದೆ ಅಂತ ಹೇಳ್ತೀನಿ. ಟೀಸರ್ ಮಾತ್ರ ತುಂಬ ರಿಚ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದು ಫ್ರೇಮ್ಸ್ ಕೂಡ ಸಖತ್ತಾಗಿದೆ. ಟೀಸರಲ್ಲಿ ಅಷ್ಟೊಂದು ಸಿನಿಮಾದ ಕಥೆನ ಬಿಟ್ಕೊಟ್ಟಿಲ್ಲ ಅಂದ್ರೂ ನನಗೆ ಕೆಲವೊಂದು ಕಾಣಿಸ್ತು. ಅದು ಏನಂದರೆ, ಟೀಸರಲ್ಲಿ ಹೇಳಿರೋ ಹಾಗೆ ರಾಯ ಯಾವುದೋ ಒಂದು ಕಾರಣಕ್ಕೆ ಒಂದು ಗುಂಪನ್ನ ಎದುರಾಕುತ್ತಾನೆ. ಆದರೆ ಅವರು ಪವರ್ಫುಲ್ ಆಗಿರ್ತಾರೆ. ಹಾಗಾಗಿ ಯಾವುದೇ ಗುಂಪು ಏನು ಕತೆ ಅಂತ ನೋಡೋಕ್ಕೆ ನಾವು ಮಾರ್ಚ್ 19ರವರೆಗೂ ಕಾಯಲೇಬೇಕು. ಈ ಸಿನಿಮಾ ನಿಮಗೆ ಗೊತ್ತಿರೋ ಹಾಗೆ ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಆದರೆ ಕತೆ ಮತ್ತು ಸ್ಕ್ರೀನ್ ಪ್ಲೇಯಲ್ಲಿ ಯಶ್ ಅವರು ಕೂಡ ಸೇರಿಕೊಂಡು ಸ್ಕ್ರೀನ್ ಪ್ಲೇನ ಬರೆದಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಸಿನಿಮಾ ರಿಚ್ ಆಗಿರೋಕ್ಕೆ ಮೇನ್ ಕಾರಣ, ಈ ಸಿನಿಮಾಗೆ KVN ಪ್ರೊಡಕ್ಷನ್ ಜೊತೆ ಯಶ್ ಅವರ ಮಾಸ್ಟರ್ ಮೈಂಡ್ ಕ್ರಿಯೇಷನ್ ಸಹ ಜೊತೆಗೆ ಸೇರಿ ಪ್ರೊಡ್ಯೂಸ್ನ ಮಾಡಿದ್ದಾರೆ. ಮತ್ತು ಟೀಸರ್ ಮುಖ್ಯವಾಗಿ ರಾಯನ ಇಂಟ್ರೊಡಕ್ಷನ್ ಅನ್ನೋ ರೀತಿ ಇತ್ತಂತಲೇ ಹೇಳ್ಬೋದು. ಯಾಕೆಂದರೆ ಈ ಟೀಸರಲ್ಲಿ ಯಶ್ ಅವ್ರನ್ನ ಬಿಟ್ಟು ಬೇರೆ ಯಾವ ಕ್ಯಾರೆಕ್ಟರ್ನೂ ಸಹ ತೋರಿಸಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಈ ಸಿನಿಮಾದಲ್ಲಿ ಹಲವಾರು ಭಾಷೆಯ ಸಿನಿಮಾ ನಟರು ಸಹ ಇರ್ತಾರೆ. ಮುಖ್ಯವಾಗಿ ಹೇಳಿರೋ ಹಾಗೆ ಹಲವಾರು ಸಿನಿಮಾ ನಟಿಯರನ್ನು ಪ್ರತಿಯೊಂದು ಕ್ಯಾರೆಕ್ಟರಾಗಿ ತೋರಿಸಿದ್ದಾರೆ. ಆದರೆ ಈ ಸಿನಿಮಾದಲ್ಲಿ ಅವರ ಒಂದು ಫ್ರೇಮ್ಸ್ ಕೂಡ ಇಲ್ಲ ಅಂತಲೇ ಹೇಳ್ಬೋದು. ಅದು ಯಾಕಂತ ನಾವು ಸಿನಿಮಾ ರಿಲೀಸ್ ಆದಾಗಲೇ ನೋಡಬೇಕಂತಲೇ ಹೇಳ್ತೀನಿ. ಮತ್ತು ಟೀಸರ್ ಕೊನೆಯಲ್ಲಿ ಯಂಗ್ ಆಗಿರೋ ಯಶ್ ಅವ್ರನ್ನ ತೋರಿಸಿದ್ದಾರೆ. ಹೀಗಾಗಿ ಸಿನಿಮಾದಲ್ಲಿ ಡಬಲ್ ಆ್ಯಕ್ಟಿಂಗ್ ಇರಬಹುದಾ ಅಂತ ಡೌಟ್ ಸಹ ಆಗ್ತಿದೆ. ಯಾಕೆಂದರೆ ಈ ಸಿನಿಮಾದಲ್ಲಿ ರಾಯ ಅನ್ನೋ ಕ್ಯಾರೆಕ್ಟರ್ನ ಮಾತ್ರ ತೋರಿಸ್ತಾ ಬಂದಿದ್ದಾರೆ. ಟಾಕ್ಸಿಕ್ ಸಿನಿಮಾದ ಯಾವುದೇ ಪೋಸ್ಟರ್ ಆಗಿರ್ಬೋದು, ಮತ್ತು ಹಳೆಯ ಒಂದು ಬಿಟ್ಟಿರೋವಂಥ ಟೀಸರು ಮತ್ತು ಇವತ್ತು ಬಿಟ್ಟಿರೋ ಟೀಸರು ಎಲ್ಲದರಲ್ಲೂ ಸಹ ರಾಯ್ ಅನ್ನೋ ಕ್ಯಾರೆಕ್ಟರ್ ಮಾತ್ರ ತೋರಿಸಿದ್ರು. ಆದರೆ ಇವತ್ತು ಬಿಟ್ಟಿರೋ ಟೀಸರಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಇದೆ ಅನ್ನೋ ರೀತಿಯಲ್ಲಿ ತೋರಿಸಿದ್ದಾರೆ. ಆದರೆ ಅದು ಒಬ್ಬರೇನಾ ಅಥವಾ ಇನ್ನೊಂದು ಡಬಲ್ ಆ್ಯಕ್ಟಿಂಗ್ ಇರ್ಬೋದಾ ಅಂತ ನಾವು ಸಿನಿಮಾದಲ್ಲೇ ನೋಡ್ಬೋದು. ಯಾಕೆಂದರೆ ಇದ್ರೂ ಸಹ ಇರ್ಬೋದು. ಗೀತು ಮೋಹನ್ ದಾಸ್ ಅವರು ಯಾವ ರೀತಿ ಮಾಡಿರ್ತಾರೆ ಅಂತ ನಾವು ಹೇಳೋಕ್ಕೂ ಸಹ ಆಗಲ್ಲ. ಯಾಕೆಂದರೆ ಇದು ಒಂದು ಗ್ಯಾಂಗ್ಸ್ಟರ್ ಸಿನಿಮಾ. ಹಳೆಯ ಗ್ಯಾಂಗ್ಸ್ಟರ್ಗಳು ಯಾವ ರೀತಿ ಇರ್ತಾರೆ ಅನ್ನೋದನ್ನ ತೋರಿಸ್ತಾರೆ. ಮತ್ತು ಮುಖ್ಯವಾಗಿ ಕತೆ ಕೂಡ ಒಂದು ಡಿಫ್ರೆಂಟ್ ಜೋನರಲ್ಲಿ ಇರುತ್ತೆ ಅಂತ ಅನಿಸುತ್ತೆ. ಒಂದು ನಾರ್ಮಲ್ ರೀತಿಲಿ ಕತೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಮತ್ತು ಈ ಟೀಸರಲ್ಲಿ ಕೂಡ ಎಲ್ಲೂ ಕೂಡ ವಿಲನ್ನ ತೋರಿಸಿಲ್ಲ. ಯಾಕೆ ಹೈಡ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಬಟ್ ಒಂದು ಮಾತ್ರ ಹೇಳ್ಬೋದು, 2026ರಲ್ಲಿ ಕನ್ನಡದಿಂದ 1000 ಕೋಟಿಗೆ ಹೆಚ್ಚು ಕಲೆಕ್ಷನ್ ಮಾಡೋ ಸಿನಿಮಾ ಅದು ಟಾಕ್ಸಿಕ್ ಅಂತ ನಾವು ಹೇಳ್ಬೋದು. 1000 ಕೋಟಿಗಿಂತ ಹೆಚ್ಚು ಮಾಡುತ್ತೆ ಅನ್ನೋ ಭರವಸೆ ಈ ಸಿನಿಮಾದ ಟೀಸರು ಕೊಟ್ಟಿದೆ. ಯಶ್ ಅವರು ಗ್ಯಾಂಗ್ಸ್ಟರ್ ಪಾತ್ರದಲ್ಲಿ ಮಾಸ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. KGF 2 ಸಿನಿಮಾದ ನಂತರ ರಿಲೀಸ್ ಆಗ್ತಿರೋ ಸಿನಿಮಾ ಈ ಟಾಕ್ಸಿಕ್ ಅಂತಲೇ ಹೇಳ್ಬೋದು. ಟೀಸರ್ ನೋಡಿದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡುತ್ತೆ ಅಂತ ಅನಿಸುತ್ತೆ. ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿರೋ ದಿನವೇ ಅಂದರೆ ಮಾರ್ಚ್ 19ನೇ ದಿನವೇ ಹಿಂದಿಯಲ್ಲಿ ದುರಂಧರ್ 2 ಸಿನಿಮಾ ರಿಲೀಸ್ ಆಗ್ತಿದೆ. ದುರಂಧರ್ 1 ಸಿನಿಮಾ ಯಾವ ರೀತಿ ಕಲೆಕ್ಷನ್ ಮಾಡ್ತು ಮತ್ತು ಎಷ್ಟೆಲ್ಲ ರೆಕಾರ್ಡ್ನ ಬ್ರೇಕ್ ಮಾಡ್ತು ಅಂತ ನಿಮಗೆಲ್ಲ ಗೊತ್ತಿದೆ. ಆ ಒಂದು ಕಾರಣದಿಂದನೇ ಟಾಕ್ಸಿಕ್ ಸಿನಿಮಾದ ಅಪೋಸಿಟ್ ಆಗಿ ದುರಂಧರ್ 2 ಸಿನಿಮಾ ರಿಲೀಸ್ ಆಗ್ತಿದೆ. ಇದು ಮೇನ್ಲಿ ದುರಂಧರ್ 2 ಕನ್ನಡದಲ್ಲೂ ಸಹ ಥಿಯೇಟರ್ ರಿಲೀಸ್ ಆಗ್ತಿದೆ. ಹೀಗಾಗಿ ಟಾಕ್ಸಿಗೆ ಟಫ್ ಕಾಂಪಿಟೇಷನ್ ಅಂತಲೇ ನೋಡ್ಬೋದು ಅಂತಲೇ ಹೇಳ್ಬೋದು. ಆದರೆ ಯಾವ ರೀತಿ ಇರುತ್ತೆ ಅಂತ ನಾವು ವೇಟ್ ಮಾಡಿ ನೋಡಬೇಕು. ಸೊ ಹೀಗಾಗಿ ಈ ಒಂದು ಸಿನಿಮಾದ ಟೀಸರ್ ನೋಡಿದಾಗ ನಮಗೆ ಒಳ್ಳೆ ಕಾಂಪಿಟೇಷನ್ ಕೊಡೋದು ಅಂತ ಪಕ್ಕ ಅಂತ ಅನಿಸುತ್ತೆ. ಸೊ ಇಷ್ಟ ಆಗಿತ್ತು ಟಾಕ್ಸಿಕ್ ಸಿನಿಮಾದ ಟೀಸರ್ ರಿವ್ಯೂ. ನಾನು ಮಾಡೋ ಕಂಟೆಂಟ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು, ಶೇರು, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ ಯು.